ಇವತ್ತು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡೋದಕ್ಕೆ ಹೊರಟಿರುವಂತ ಸರ್ಕಾರ ಒಮ್ಮೆ ಈ ಕಥೆಯನ್ನ ನೋಡ್ಲೇಬೇಕು. ಯಾಕಂದ್ರೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಕಥೆ. ಸಿಲಿಕಾನ್ ಸಿಟಿಯ ಶಾಪಗ್ರಸ್ತರ ಕಣ್ಣೀರಿನ ಕಹಾನಿ ಇದು. ತಲೆ ಮೇಲೆ ಸೂರಿದ್ರೂ ನೆಮ್ಮದಿ ಇಲ್ಲ, ಭಾಗ್ಯ ಕೂಡ ಇಲ್ಲ. ಮಳೆ ಅಂದ್ರೆ ಸಾಕು ಈ ಏರಿಯಾ ಜನ ಬೆಚ್ಚಿ ಬೀಳ್ತಾರೆ. ಯಾಕೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ ಬೆಂಗಳೂರಿನ ಕರಾಳ ಸತ್ಯವನ್ನ. ಮಳೆ ಅಂತಂದ್ರೆ ಸಾಕು ಆ ಏರಿಯಾದ ಜನ ಬೆಚ್ಚಿ ಬೀಳ್ತಾರೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಕತೆ. ಈ ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು ಒಂದೇ ಒಂದು ಮಳೆ ಆದ್ರೆ ತನ್ನ ಚಹರೆಯನ್ನೇ ಬದಲಾಯಿಸ್ಬಿಡುತ್ತೆ. ನಗರದ ಗರ್ಭದಲ್ಲಿದೆ ಒಂದು ಶಾಪಗ್ರಸ್ತ ಪ್ರದೇಶ. ವರ್ಷದಲ್ಲಿ ಕೇವಲ 3 ತಿಂಗಳಷ್ಟೇ ಈ ಏರಿಯಾ ವಾಸ ಮಾಡೋದಕ್ಕೆ ಯೋಗ್ಯ. ಮಳೆ ಆದ್ರೆ ಸಮಸ್ತ ಬಡಾವಣೆ ಖಾಲಿ ಮಾಡಬೇಕು. ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ವೆಂಕಟೇಶ್ವರ ನಗರ ಜನರ ಗೋಳಿಗೆ ಮುಚ್ಚಿನೇ ಇಲ್ಲ. ಮಳೆ ಬಂದ್ರೆ ಸಾಕು, ಮಳೆ ನೀರು ಮೋರಿಯಿಂದ ಮನೆಗೆ ನುಗ್ಗುತ್ತೆ. ಗಾಳಿ ಆಂಜನೇಯ ಸ್ವಾಮಿ ದೇಗುಲ ಸಮೀಪವಿರುವಂತಹ ಏರಿಯಾ ಇದೆ. ನಿತ್ಯ ದುರ್ವಾಸನೆಯಲ್ಲೇ ಜೀವನ ಮಾಡಬೇಕು, ಅನಿವಾರ್ಯತೆಯಿಂದ ಬದುಕ್ತಿದ್ದಾರೆ ಅಲ್ಲಿನ ಜನ. ಗ್ಯಾರಂಟಿ ಯೋಜನೆ ಬೇಡ, ನಮಗೆ ನಮ್ಮ ಸಮಸ್ಯೆ ಪರಿಹರಿಸಿದ್ರೆ ಸಾಕು ಅಂತ ಅಂಗಲಾಚ್ಚಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಡಾವಣೆ ಜನರು ಆಗ್ರಹಿಸಿದ್ದಾರೆ. ದಿನ ಕೂಲಿ ಮಾಡಿ ಬದುಕೋ ಈ ಜನಗಳ ಗೋಳಿಗೆ ಮುಕ್ತಿನೇ ಇಲ್ವಾ? ಹಾಗಾದ್ರೆ ಮಳೆ ಆಗ್ತಾ ಇದ್ದಂತೆ ಏರಿಯಾ ಖಾಲಿ ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಈಗ. ಸಿಲಿಕಾನ್ ಸಿಟಿ ಬೆಂಗಳೂರು ಒಂದು ದಿನ ಮಳೆ ಆದ್ರೆ ಸಾಕು ಸಂಪೂರ್ಣವಾಗಿ ಮನೆಗಳು ಜಲಾವೃತ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅನ್ನುವಂತಹ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಯಾವ ಮಟ್ಟಿಗಿನ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಮನೆ ಮನೆಗೂ ರಿಪಬ್ಲಿಕ್ ಕನ್ನಡ ವಿಸಿಟ್ ಮಾಡಿ ಅಲ್ಲಾಗುವಂತಹ ಸಮಸ್ಯೆಯನ್ನ ಕೇಳ್ತಾ ಇದ್ದೀವಿ. ಸದ್ಯ ನಾವಿರುವಂತಹ ಜಾಗ ವೆಂಕಟೇಶ್ವರ ನಗರ ಅಂತ ಕೂಡ ಅಂತಾರೆ. ಜಲಾವೃತ ಆಗುತ್ತೆ. ಇಲ್ಲಿ ಈ ಒಂದು ಮನೆಯ ಓನರ್ನ ನಾವು ಮಾತಾಡ್ತಾನೆ. ಅವರು ಕೂಡ ಕಾರ್ಮಿಕರು. ಸರ್, ಇಲ್ಲಿ ಮಳೆ ಬಂದ್ರೆ ಬರೀ ಒಂದು ದಿನ ಮಳೆ ಆದ್ರೆ ಸಾಕು ನೀರು ತುಂಬಿಕೊಳ್ಳುತ್ತೆ ಅನ್ನೋದು ಜನ ಹೇಳ್ತಾರೆ. ಇಲ್ಲಿ ಮಳೆ ಬಂದ್ರೆ ಅರ್ಧ ಏರಿಯಾ ನೀರು ತುಂಬಿಕೊಳ್ಳುತ್ತೆ. ಅದರಿಂದ ಇವಾಗ ಅದು ನೋಡ್ಬಿಟ್ಟು ಅವರು ಏನ್ ಮಾಡಿದಾರಂದ್ರೆ ಈ ಚರಂಡಿ ಮಾತ್ರ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಡಿದ್ದಾರೆ. ನಮ್ಗೆ ಮಿಕ್ಕಿತ್ತು ಏನು ಅನುಕೂಲ ನಮ್ಗೆ ಮಾಡ್ಕೊಡಿಲ್ಲ. ನೋಡಿ, ಈ ಚರಂಡಿ ಮಾತ್ರ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮಿಕ್ಕಿತ್ತು ಏನು ನಮ್ಗೆ ಅನುಕೂಲ ಮಾಡ್ಕೊಟ್ಟಿಲ್ಲ. ಅವರು ನೀರು ಬಂದ್ರೆ 4 ಅಡಿ ತನಕ ನೀರು ನಿಂತ್ಕೊಳುತ್ತೆ ಮನೆ ಒಳಗಡೆ. ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಈಚೆ ತಂದು ನಾವು ವನವಾಸ ಮಾಡಬೇಕು. ಇರೋ ಮನೆಗಿರೋದು ಅಕ್ಕಿ ಪಾತ್ರೆ ಪಗಡ ಎಲ್ಲ ಕೊಚ್ಕೊಂಡು ಹೊಡೋಗುತ್ತೆ ಮೂರಲ್ಲಿ. ಯಾರು ಎಲ್ಪ್ ಮಾಡೋರಿಲ್ಲ. ಇಲ್ಲಿ ಅಕ್ಕಪಕ್ಕ ನೋಡ್ರಿ, ನೀರ್ ನುಗ್ಗಿರೋದಕ್ಕೆಲ್ಲ ಕೂಲಿ ಮಾಡ್ಕೊಂಡ್ ತಿನ್ನೋರೆ, ಎಲ್ಲ ಖಾಲಿ ಮಾಡ್ಕೊಂಡ್ ಪಾಪ ಬಾಡಿಗೆ ಕಟ್ಟಿ ಜೀವನ ಮಾಡ್ತಾರ. ಅವರು ಎಲ್ಲ ನಮ್ಮಂತ ಓಟ್ ಮಾತ್ರ ಹಾಕಿಸ್ಕೊಂತಾರೆ. ಎಲ್ಪ್ ಮಾಡಕ್ ಆಗಲ್ವಾ? ಯಾರಿಗೆಲ್ಲಿ ಯಾರಿರ್ಲಿ, ಬಡವ್ರಿಗೆ ಏನ್ ಮಾಡ್ಬೇಕು? ಎಲ್ಪ್ ಮಾಡ್ಬೇಕು. ಯಾರು ನಾವು ನೆಂಬಿ ಸರ್ಕಾರ ಒಳ್ಳೇದ್ ಮಾಡ್ತದೆ ಅಂತ ನಾವು ಸರ್ಕಾರ ಕೈ ಮುಗಿತೀವಿ. ಅಲ್ಲ, ಅವ್ರು ಕೆಜಿ ನಾವು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ನಾವು ಬಸ್ ಫ್ರೀ ಮಾಡ್ತೀವಿ ಅಂತಾರೆ. ಏನ್ ಸುಖ? ಈಗ ಹೊಡೆದ್ರೆ ಸಾಕು ಬಸ್ ತೋಡ್ಬಿಡಕ್ ಮಾತ್ರ ಕೊಟ್ಟಿರೋದಾ? ಹೇಳ್ರಿ. ಅವಾಗ ಬಸ್ ಟಿಕೆಟ್ ಕೊಡ್ಬೇಕಂದ್ರೆ ಅಯ್ಯೋ ತಾಡಪ್ಪ ಗಂಡ ಒಂದ್ ಮಾತೊಂದಂದ್ರ ಮನೇಲಿ ಇರೋರು. ಈಗ ಟಿಕೆಟ್ ಎತ್ಕೊಂಡ್ರೆ ಅಯ್ಯೋ ಹೋಗ್ ನನ್ ಅಪ್ಪನ ಮನೆಗೆ ಹೋಯ್ತೀನಿ ಅಂತ ಹೋಯ್ತಾರೆ ಅಲ್ವಾ? ಫ್ರೀ ಮಾಡಿದಕ್ಕೆ ಗಂಡನ್ ಬಿಟ್ಟು ಹೌದು, ಹೆಣ್ಣು ಮಕ್ಳು ಅಷ್ಟೇ. ಈಗ ಎಲ್ಲೆಲ್ಲಿ ಸುತ್ತಾಡ್ತಾವ್ರೆ, ತಪ್ಪು ತಾನೇ ಅವೆಲ್ಲ ಮಾಡಿರೋದು. ಅದೇ ಬಡವ್ರ ಮಕ್ಳಿಗೆ ಎಲ್ಲೋ ಒಂದ್ ಆಶ್ರಮಕ್ಕೆ ದಾನ ಮಾಡ್ರಿ, ಕೈ ಕಾಲಿಲ್ದಾರ ದಾನ ಮಾಡ್ರಿ, ನಮ್ಮಂತವ್ರಿಗೊಂದ್ ಗೂಡು ಕಟ್ಕೊಡ್ರಿ, ನಿಮ್ಮನ್ಗೆ ಎತ್ತಿ ಕೈ ಮುಗಿತೀವಿ. ವ್ಯವಸ್ಥೆ ಏನಿದೆ ಅಂದ್ರೆ ಮೋರಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಚರಂಡಿಗಳ ಸರಿಯಾದಂತಹ ವ್ಯವಸ್ಥೆ ಇರ್ಬೋದು, ಅದನ್ನ ಸರಿಯಾಗಿ ಕಲ್ಪಿಸ್ಕೊಡ್ತಾ ಇಲ್ಲ ಅನ್ನುವಂತ ಆರೋಪ. ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳೇನಿದಾವೆ ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದು ನಮಗೆ ಅವಶ್ಯಕತೆನೂ ಇಲ್ಲ, ಅದು ನಮಗೆ ಬಂದೂ ಇಲ್ಲ. ನಮಗೆ ಬೇಕಾಗಿರುವಂತದ್ದು ಮೂಲ ಸೌಕರ್ಯ ಅನ್ನುವಂಥದ್ದು ಇಲ್ಲಿನ ಜನರ ಮನವಿ. ಸದ್ಯ ಮುಂದೆ ಆದ್ರೂ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿಗಳು ನೋಡ್ಲೇಬೇಕಾದಂತ ದೃಶ್ಯ ಇದೆ. ವೆಂಕಟೇಶ್ವರದ ಹತ್ರ ಇದೀವಿ. ನೀವು ನೋಡಿ, ಈ ಒಂದು ಸ್ಲಮ್ ನೋಡಿ, ಇಲ್ಲಿ ಜನ ಹೇಗೆ ವಾಸ ಮಾಡಬೇಕು ಅನ್ನುವಂಥದ್ದು. ವರ್ಷಕ್ಕೆ ಇವರು ಕೇವಲ 3 ತಿಂಗಳು ನಾವು ಇಲ್ಲಿ ಇರ್ತೀವಿ, ಮಿಕ್ಕ
ದಿನಗಳೆಲ್ಲ ನಾವು ಇಲ್ಲಿಂದ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದಂತಹ ಸಮಸ್ಯೆ ಇಲ್ಲಿದೆ ಅನ್ನುವಂಥದ್ದನ್ನ ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತದ್ದು. ನೋಡಿ, ಎಷ್ಟು ಚಿಕ್ಕ ಪುಟ್ಟ ಮನೆಗಳಲ್ಲಿ ಇವರು ವಾಸ ಮಾಡ್ತಾರೆ. ಇವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರೇ. ಆ ಮನೆಗಳಲ್ಲೆಲ್ಲ ಮಾರ್ಕ್ಗಳಿದಾವೆ. ಅಂದ್ರೆ ಆ ಮೋರಿ ನೀರು ಬಂದು ಬಿಡುತ್ತೆ. ಆ ಮೋರಿ ನೀರು ಬಂದಾಗ ನಾವ್ ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಇವರ ಆರೋಪ. ಜೊತೆಗೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಅಂದ್ರೆ ಇದು ನೋಡಿ 2 ದಿನಗಳ ಹಿಂದಿನ ದೃಶ್ಯ ಇದು. ಈಗಲೂ ಕೂಡ ವಾಸನೆ ಬರ್ತಾ ಇದೆ. ಇಲ್ಲಿ ಯಾವ ಅಧಿಕಾರಿಗಳು ಬರೋದಿಲ್ಲ, DCM ಬರೋದಿಲ್ಲ, CM ಬರೋದಿಲ್ಲ, ಪರಿಹಾರನೂ ಮಾಡೋದಿಲ್ಲ. ಅಲ್ಲಿ ನೋಡಿ, ನೀವು ಆ ಕಿಜೋರಿ ಏನಿದೆ ಅಲ್ಲೆಲ್ಲಿ ನೋಡಿ, ನೀವು ಈಗಲೂ ಕೂಡ ಆ ಮೋರಿ ನೀರಿನ ಮಾರ್ಕ್ಗಳೇನಿದಾವೆ, ಮಣ್ಣಿನ ಮಾರ್ಕ್ಗಳು, ಅದು ನಿಮಗೆ ಕಾಣ್ ಸಿಗುತ್ತೆ. ಈ ದೃಶ್ಯಗಳೇ ಹೇಳ್ತಾವೆ ನಿಮಗೆ ಇಲ್ಲಿ ಆಗ್ತಿರುವಂತಹ ಅನ್ಯಾಯ, ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಇಲ್ಲಿ ಇವ್ರು ಬದುಕೋದಾದ್ರೂ ಹೇಗೆ? 5 ನಿಮಿಷದ ಮಟ್ಟಿಗೆ ಇಲ್ಲಿರುವಂತಹ ವಾಸನೆಯನ್ನ ತೆಗೆದುಕೊಳ್ಳಕ್ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇವ್ರು ಇರುವಂತಹ ಸಮಸ್ಯೆ ಇದು. ಇವರೆಲ್ಲ ಕೂಡ ಇಲ್ಲಿ ಇರೋರು ಯಾರು ಕೂಡ ಇಂಜಿನಿಯರ್ಸ್ ಅಲ್ಲ, ಡಾಕ್ಟರ್ಸ್ ಅಲ್ಲ, ಶ್ರೀಮಂತ ವ್ಯಕ್ತಿಗಳಲ್ಲ. ಇವರೆಲ್ಲರೂ ಕೂಡ ಕೂಲಿ ಕೆಲಸ ಮಾಡಿಕೊಂಡು ದಿನನಿತ್ಯ ಇವರು ಕೂಲಿ ಹೋದ್ರೆ ತಾನೇ ಇವರ ಮನೆ ನಡೆಯೋದು. ಅಂತಹ ಪರಿಸ್ಥಿತಿಯಲ್ಲಿರುವಂತಹ ಜನರಿವರು. ಇವ್ರಿಗೆ ಬೇಕಾಗಿರೋದಿಷ್ಟೇ ಇಲ್ಲಿನ ಸಮಸ್ಯೆನ ಬಗೆಹರಿಸ್ಕೊಡಿ ಅನ್ನುವಂಥದ್ದು. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡ್ಕೊಳ್ತಾರೆ. ವೋಟ್ ಹಾಕೊಳ್ಳೋದಕ್ಕೆ ಬಂದಾಗ, ಚುನಾವಣೆ ಬಂದಾಗ ಸಂಬಂಧಪಟ್ಟಂತಹ ರಾಜಕಾರಣಿಗಳು, ಈ ಕ್ಷೇತ್ರದ ವ್ಯಾಪ್ತಿಯ ರಾಜಕಾರಣಿಗಳು ಬಂದು ಮತಯಾಚನೆ ಮಾಡ್ತಾರೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡೋದಕ್ಕೆ ಹೊರಟಿರುವಂತ ಸರ್ಕಾರ ಒಮ್ಮೆ ಈ ಕಥೆಯನ್ನ ನೋಡ್ಲೇಬೇಕು. ಯಾಕೆಂದ್ರೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಕಥೆ. ಸಿಲಿಕಾನ್ ಸಿಟಿಯ ಶಾಪಗ್ರಸ್ತರ ಕಣ್ಣೀರಿನ ಕಹಾನಿ ಇದು. ತಲೆ ಮೇಲೆ ಸೂರಿದ್ರೂ ನೆಮ್ಮದಿ ಇಲ್ಲ, ಭಾಗ್ಯ ಕೂಡ ಇಲ್ಲ. ಮಳೆ ಅಂದ್ರೆ ಸಾಕು ಈ ಏರಿಯಾ ಜನ ಬೆಚ್ಚಿ ಬೀಳ್ತಾರೆ. ಯಾಕೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ ಬೆಂಗಳೂರಿನ ಕರಾಳ ಸತ್ಯವನ್ನು. ಮಳೆ ಅಂತಂದ್ರೆ ಸಾಕು ಆ ಏರಿಯಾದ ಜನ ಬೆಚ್ಚಿ ಬೀಳ್ತಾರೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಕತೆ. ಈ ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು ಒಂದೇ ಒಂದು ಮಳೆ ಆದ್ರೆ ತನ್ನ ಚಹರೆಯನ್ನೇ ಬದಲಾಯಿಸ್ಬಿಡುತ್ತೆ. ನಗರದ ಗರ್ಭದಲ್ಲಿದೆ ಒಂದು ಶಾಪಗ್ರಸ್ತ ಪ್ರದೇಶ. ವರ್ಷದಲ್ಲಿ ಕೇವಲ 3 ತಿಂಗಳಷ್ಟೇ ಈ ಏರಿಯಾ ವಾಸ ಮಾಡೋದಕ್ಕೆ ಯೋಗ್ಯ. ಮಳೆ ಆದ್ರೆ ಸಮಸ್ತ ಬಡಾವಣೆ ಖಾಲಿ ಮಾಡಬೇಕು. ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ವೆಂಕಟೇಶ್ವರ ನಗರ ಜನರ ಗೋಳಿಗೆ ಮುಚ್ಚಿನೇ ಇಲ್ಲ. ಮಳೆ ಬಂದ್ರೆ ಸಾಕು, ಮಳೆ ನೀರು ಮೋರಿಯಿಂದ ಮನೆಗೆ ನುಗ್ಗುತ್ತೆ. ಗಾಳಿ ಆಂಜನೇಯ ಸ್ವಾಮಿ ದೇಗುಲ ಸಮೀಪವಿರುವಂತಹ ಏರಿಯಾ ಇದೆ. ನಿತ್ಯ ದುರ್ವಾಸನೆಯಲ್ಲೇ ಜೀವನ ಮಾಡಬೇಕು, ಅನಿವಾರ್ಯತೆಯಿಂದ ಬದುಕ್ತಿದ್ದಾರೆ ಅಲ್ಲಿನ ಜನ. ಗ್ಯಾರಂಟಿ ಯೋಜನೆ ಬೇಡ, ನಮಗೆ ನಮ್ಮ ಸಮಸ್ಯೆ ಪರಿಹರಿಸಿದರೆ ಸಾಕು ಅಂತ ಅಂಗಲಾಚ್ಚಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಡಾವಣೆ ಜನರು ಆಗ್ರಹಿಸಿದ್ದಾರೆ. ದಿನ ಕೂಲಿ ಮಾಡಿ ಬದುಕೋ ಈ ಜನಗಳ ಗೋಳಿಗೆ ಮುಕ್ತಿನೇ ಇಲ್ವಾ? ಹಾಗಾದ್ರೆ ಮಳೆ ಆಗ್ತಾ ಇದ್ದಂತೆ ಏರಿಯಾ ಖಾಲಿ ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಈಗ. ಸಿಲಿಕಾನ್ ಸಿಟಿ ಬೆಂಗಳೂರು ಒಂದು ದಿನ ಮಳೆ ಆದ್ರೆ ಸಾಕು, ಸಂಪೂರ್ಣವಾಗಿ ಮನೆಗಳು ಜಲಾವೃತ ಆಗ್ತವೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅನ್ನುವಂತಹ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಯಾವ ಮಟ್ಟಿಗಿನ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಮನೆ ಮನೆಗೂ ರಿಪಬ್ಲಿಕ್ ಕನ್ನಡ ವಿಸಿಟ್ ಮಾಡಿ ಅಲ್ಲಾಗುವಂತಹ ಸಮಸ್ಯೆಯನ್ನ ಕೇಳ್ತಾ ಇದ್ದೀವಿ. ಸದ್ಯ ನಾವಿರುವಂತಹ ಜಾಗ ವೆಂಕಟೇಶ್ವರ ನಗರ ಅಂತ ಕೂಡ ಅಂತಾರೆ. ಜಲಾವೃತ ಆಗುತ್ತೆ. ಇಲ್ಲಿ ಈ ಒಂದು ಮನೆಯ ಓನರ್ನ ನಾವು ಮಾತನಾಡ್ತಾನೆ. ಅವರು ಕೂಡ ಕಾರ್ಮಿಕರು. ಸರ್, ಇಲ್ಲಿ ಮಳೆ ಬಂದ್ರೆ ಬರೀ ಒಂದು ದಿನ ಮಳೆ ಆದ್ರೆ ಸಾಕು ನೀರು ತುಂಬಿಕೊಳ್ಳುತ್ತೆ ಅನ್ನೋದು ಜನ ಹೇಳ್ತಾರೆ. ಇಲ್ಲಿ ಮಳೆ ಬಂದ್ರೆ ಅರ್ಧ ಏರಿಯಾ ನೀರು ತುಂಬಿಕೊಳ್ಳುತ್ತೆ. ಅದರಿಂದ ಇವಾಗ ಅದು ನೋಡ್ಬಿಟ್ಟು ಅವರು ಏನ್ ಮಾಡಿದಾರಂದ್ರೆ, ಈ ಚರಂಡಿ ಮಾತ್ರ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಡಿದ್ದಾರೆ. ನಮ್ಗೆ ಮಿಕ್ಕಿತ್ ಏನು ಅನುಕೂಲ ನಮ್ಗೆ ಮಾಡ್ಕೊಟ್ಟಿಲ್ಲ. ನೋಡಿ, ಈ ಚರಂಡಿ ಮಾತ್ರ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮಿಕ್ಕಿತ್ ಏನು ನಮ್ಗೆ ಅನುಕೂಲ ಮಾಡ್ಕೊಟ್ಟಿಲ್ಲ. ಅವರು ನೀರು ಬಂದ್ರೆ 4 ಅಡಿ ತನಕ ನೀರು ನಿಂತ್ಕೊಳ್ಳುತ್ತೆ ಮನೆ ಒಳಗಡೆ. ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಈಚೆ ತಂದು ನಾವು ವನವಾಸ ಮಾಡಬೇಕು. ಇರೋ ಮನೆಗಿರೋದು ಅಕ್ಕಿ ಪಾತ್ರೆ ಪಗಡ ಎಲ್ಲ ಕೊಚ್ಕೊಂಡು ಹೊಡೋಗುತ್ತೆ ಮೋರಿಲಿ.
ಯಾರು ಎಲ್ಪ್ ಮಾಡೋರಿಲ್ಲ ಇಲ್ಲಿ ಅಕ್ಕಪಕ್ಕ ನೋಡ್ರಿ ನೀರ್ ನುಗ್ಗಿರೋದಕ್ಕೆ ಎಲ್ಲಾ ಕೂಲಿ ಮಾಡ್ಕೊಂಡ್ ತಿನ್ನೋರೆ ಎಲ್ಲಾ ಖಾಲಿ ಮಾಡ್ಕೊಂಡ್ ಪಾಪ ಬಾಡಿಗೆ ಕಟ್ಟಿ ಜೀವನ ಮಾಡ್ತಾರ ಅವ್ರು ಎಲ್ಲ ನಮ್ಮಂತ ಓಟ್ ಮಾತ್ರ ಹಾಕಿಸ್ಕೊಂತಾರೆ. ಎಲ್ಪ್ ಮಾಡಕ್ ಆಗಲ್ವಾ? ಯಾರ್ಗೆಲ್ಲಿ ಯಾರಿರ್ಲಿ ಬಡವ್ರಿಗೆ ಏನ್ ಮಾಡ್ಬೇಕು? ಎಲ್ಪ್ ಮಾಡ್ಬೇಕು. ಯಾರ್ ನಾವು ನೆಂಬಿ ಸರ್ಕಾರ ಒಳ್ಳೇದ್ ಮಾಡ್ತದೆ ಅಂತ ನಾವು ಸರ್ಕಾರ ಕೈ ಮುಗಿತೀವಿ. ಅವ್ರು ಕೆಜಿ ನಾವು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ನಾವು ಬಸ್ ಫ್ರೀ ಮಾಡ್ತೀವಿ ಅಂತಾರೆ. ಏನ್ ಸುಖ? ಈಗ ಹೊಡೆದ್ರೆ ಸಾಕು ಬಸ್ ತೋಡ್ಬಿಡಕ್ ಮಾತ್ರ ಕೊಟ್ಟಿರೋದಾ? ಹೇಳ್ರಿ. ಅವಾಗ ಬಸ್ ಟಿಕೆಟ್ ಕೊಡ್ಬೇಕಂದ್ರ ಅಯ್ಯೋ ತಾಡಪ್ಪ ಗಂಡ ಒಂದ್ ಮಾತೊಂದಂದ್ರ ಮನೇಲಿ ಇರೋರು ಈಗ ಟಿಕೆಟ್ ಎತ್ಕೊಂಡ್ರೆ ಅಯ್ಯೋ ಹೋಗ್ ನನ್ ಅಪ್ಪನ ಮನೆಗೆ ಹೋಯ್ತೀನಂತ ಹೋಯ್ತಾರೆ ಅಲ್ವಾ? ಫ್ರೀ ಮಾಡಿದಕ್ಕೆ ಗಂಡನ್ ಬಿಟ್ಟು ಹೌದು, ಹೆಣ್ಣು ಮಕ್ಳು ಅಷ್ಟೇ. ಈಗ ಎಲ್ಲೆಲ್ಲಿ ಸುತ್ತಾಡ್ತಾವ್ರೆ, ತಪ್ಪು ತಾನೇ ಅವೆಲ್ಲ ಮಾಡಿರೋದು. ಅದೇ ಬಡವ್ರ ಮಕ್ಳಿಗೆ ಎಲ್ಲೋ ಒಂದ್ ಆಶ್ರಮಕ್ಕೆ ದಾನ ಮಾಡ್ರಿ, ಕೈ ಕಾಲಿಲ್ದಾರ ದಾನ ಮಾಡ್ರಿ, ನಮ್ಮಂತವ್ರಿಗೆ ಒಂದ್ ಗೂಡು ಕಟ್ಕೊಡ್ರಿ, ನಿಮ್ಮನ್ಗೆ ಎತ್ತಿ ಕೈ ಮುಗಿತೀವಿ. ವ್ಯವಸ್ಥೆ ಏನಿದೆ ಅಂದ್ರೆ ಮೋರಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಚರಂಡಿಗಳ ಸರಿಯಾದಂತಹ ವ್ಯವಸ್ಥೆ ಇರ್ಬೋದು, ಅದನ್ನ ಸರಿಯಾಗಿ ಕಲ್ಪಿಸ್ಕೊಡ್ತಾ ಇಲ್ಲ ಅನ್ನುವಂತ ಆರೋಪ. ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳೇನಿದಾವೆ ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದು ನಮಗೆ ಅವಶ್ಯಕತೆನೂ ಇಲ್ಲ, ಅದು ನಮಗೆ ಬಂದೂ ಇಲ್ಲ. ನಮಗೆ ಬೇಕಾಗಿರುವಂತದ್ದು ಮೂಲ ಸೌಕರ್ಯ ಅನ್ನುವಂಥದ್ದು ಇಲ್ಲಿನ ಜನರ ಮನವಿ. ಸದ್ಯ ಮುಂದೆ ಆದ್ರೂ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿಗಳು ನೋಡ್ಲೇಬೇಕಾದಂತ ದೃಶ್ಯ ಇದೆ. ವೆಂಕಟೇಶ್ಪುರದ ಹತ್ರ ಇದೀವಿ. ನೀವು ನೋಡಿ, ಈ ಒಂದು ಸ್ಲಮ್ ನೋಡಿ, ಇಲ್ಲಿ ಜನ ಹೇಗ್ ವಾಸ ಮಾಡಬೇಕು ಅನ್ನುವಂಥದ್ದು. ವರ್ಷಕ್ಕೆ ಇವರು ಕೇವಲ 3 ತಿಂಗಳು ನಾವು ಇಲ್ಲಿ ಇರ್ತೀವಿ, ಮಿಕ್ಕ ದಿನಗಳೆಲ್ಲ ನಾವು ಇಲ್ಲಿಂದ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದಂತಹ ಸಮಸ್ಯೆ ಇಲ್ಲಿದೆ ಅನ್ನುವಂಥದ್ದನ್ನ ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತದ್ದು. ನೋಡಿ, ಎಷ್ಟು ಚಿಕ್ಕ ಪುಟ್ಟ ಮನೆಗಳಲ್ಲಿ ಇವರು ವಾಸ ಮಾಡ್ತಾರೆ. ಇವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರೇ. ಆ ಮನೆಗಳಲ್ಲೆಲ್ಲ ಮಾರ್ಕ್ಗಳಿದಾವೆ. ಅಂದ್ರೆ ಆ ಮೋರಿ ನೀರು ಬಂದು ಬಿಡುತ್ತೆ. ಆ ಮೋರಿ ನೀರು ಬಂದಾಗ ನಾವ್ ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಇವರ ಆರೋಪ. ಜೊತೆಗೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಅಂದ್ರೆ ಇದು ನೋಡಿ 2 ದಿನಗಳ ಹಿಂದಿನ ದೃಶ್ಯ ಇದು. ಈಗಲೂ ಕೂಡ ವಾಸನೆ ಬರ್ತಾ ಇದೆ. ಇಲ್ಲಿ ಯಾವ ಅಧಿಕಾರಿಗಳು ಬರೋದಿಲ್ಲ, DCM ಬರೋದಿಲ್ಲ, CM ಬರೋದಿಲ್ಲ, ಪರಿಹಾರನೂ ಮಾಡೋದಿಲ್ಲ. ಅಲ್ಲಿ ನೋಡಿ, ನೀವು ಆ ಕಿಜೋರಿ ಏನಿದೆ ಅಲ್ಲಿ ನೋಡಿ, ನೀವು ಈಗಲೂ ಕೂಡ ಆ ಮೋರಿ ನೀರಿನ ಮಾರ್ಕ್ಗಳೇನಿದಾವೆ, ಮಣ್ಣಿನ ಮಾರ್ಕ್ಗಳು, ಅದು ನಿಮಗೆ ಕಾಣಸಿಗುತ್ತೆ. ಈ ದೃಶ್ಯಗಳೇ ಹೇಳ್ತಾವೆ ನಿಮಗೆ ಇಲ್ಲಿ ಆಗ್ತಿರುವಂತಹ ಅನ್ಯಾಯ, ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಇಲ್ಲಿ ಇವ್ರು ಬದುಕೋದಾದ್ರೂ ಹೇಗೆ? 5 ನಿಮಿಷದ ಮಟ್ಟಿಗೆ ಇಲ್ಲಿರುವಂತಹ ವಾಸನೆಯನ್ನ ತೆಗೆದುಕೊಳ್ಳಕ್ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇವ್ರು ಇರುವಂತಹ ಸಮಸ್ಯೆ ಇದು. ಇವರೆಲ್ಲ ಕೂಡ ಇಲ್ಲಿ ಯಾರು ಕೂಡ ಇಂಜಿನಿಯರ್ಸ್ ಅಲ್ಲ, ಡಾಕ್ಟರ್ಸ್ ಅಲ್ಲ, ಶ್ರೀಮಂತ ವ್ಯಕ್ತಿಗಳಲ್ಲ. ಇವರೆಲ್ಲರೂ ಕೂಡ ಕೂಲಿ ಕೆಲಸ ಮಾಡಿಕೊಂಡು ದಿನನಿತ್ಯ ಇವರು ಕೂಲಿ ಹೋದ್ರೆ ತಾನೇ ಇವರ ಮನೆ ನಡೆಯೋದು. ಅಂತಹ ಪರಿಸ್ಥಿತಿಯಲ್ಲಿರುವಂತಹ ಜನರಿವರು. ಇವ್ರಿಗೆ ಬೇಕಾಗಿರೋದಿಷ್ಟೇ, ಇಲ್ಲಿನ ಸಮಸ್ಯೆನ ಬಗೆಹರಿಸ್ಕೊಡಿ ಅನ್ನುವಂಥದ್ದು. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡ್ಕೊಳ್ತಾರೆ. ವೋಟ್ ಹಾಕೊಳ್ಳೋದಕ್ಕೆ ಬಂದಾಗ, ಚುನಾವಣೆ ಬಂದಾಗ ಸಂಬಂಧಪಟ್ಟಂತಹ ರಾಜಕಾರಣಿಗಳು, ಈ ಕ್ಷೇತ್ರದ ವ್ಯಾಪ್ತಿಯ ರಾಜಕಾರಣಿಗಳು ಬಂದು ಮತಯಾಚನೆ ಮಾಡ್ತಾರೆ.